ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನಿಮಗೆ ಒಬ್ಬ ವಿಶೇಷ ರಾಜಕುಮಾರನನ್ನು ಪರಿಚಯ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ. ಈ ರಾಜಕುಮಾರನ ಬಗ್ಗೆ ಕೆಲ ವಿಷಯಗಳನ್ನು ಓದಿರ್ಬೋದು. ಆದರೂ ಕೂಡ ಬಹುತೇಕ ಜನರಿಗೆ ಈ ರಾಜಕುಮಾರನ ಹಿನ್ನೆಲೆ ಹಾಗೂ ಅವನಿಗೆ ಕೊಟ್ಟಿರುವಂತಹ ವಿಶಿಷ್ಟ ಬಿರುದು ಕೂಡ ಸಕ್ಕ ಸುದ್ದಿ ಆಗ್ತಿದೆ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅನ್ನುವಂತಹ ಹಾಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಿ ತೇಲಾಡಬೇಕಾಗಿದ್ದಂತಹ ರಾಜಕುಮಾರನ ಸ್ಥಿತಿ ನೋಡಿ ಜನರು ನಮ್ಮ ಶತ್ರುಗೂ ಕೂಡ ಈ ಪರಿಸ್ಥಿತಿ ಬರಬಾರ್ದು ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಈ ರಾಜಕುಮಾರನ ಹೆಸರು ಅಲ್-ವಲೀದ್ ಬಿನ್ ಖಲೀದ್ ಬಿನ್ ತಲಾಲ್ ಅಂತ. ಸೌದಿ ರಾಜಮನೆತನವನ್ನು ಮುಂದುವರಿಸಬೇಕಾಗಿದ್ದಂತಹ ಉತ್ತರಾಧಿಕಾರಿ ಅಂತಲೇ ಹೇಳ್ಬೋದು. ಮೊನ್ನೆ ತಾನೇ ತನ್ನ 36ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾನೆ. ಆದರೆ ಆ ಹುಟ್ಟುಹಬ್ಬವನ್ನು ಸಂಭ್ರಮ ಮಾಡಿದ್ದು ಆ ರಾಜಕುಮಾರ ಅಲ್ಲ, ಆತನ ಸ್ನೇಹಿತರು, ಬಂಧುಗಳು. ಅರೆ ಏನಿದು ಕನ್ಫ್ಯೂಷನ್ ಸುದ್ದಿ ಅಂತ ಹೇಳ್ತಿದ್ದೀರಾ? ಈಗ ಹೇಳ್ತೀವಿ ಕೇಳಿ. ಸೌದಿ ಅರೇಬಿಯಾ ದೇಶದ ಈ ರಾಜಕುಮಾರನಿಗೆ 2005ರ ಏಪ್ರಿಲ್ 18ನೇ ತಾರೀಕು ಮಿಲಿಟರಿ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಟೈಮ್ನಲ್ಲೇ ರಸ್ತೆ ಅಪಘಾತದಲ್ಲಿ ತಲೆಗೆ ಗಂಭೀರವಾಗಿ ಗಾಯ ಆಗೋಗುತ್ತೆ. ರಕ್ತಸ್ರಾವವಾಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅವತ್ತಿನಿಂದ ಅಂದರೆ 2005ರಿಂದಲೂ ಕೂಡ ಸ್ವಲ್ಪವೂ ಪ್ರಜ್ಞೆಯೇ ಇಲ್ಲದೆ ಕೋಮಾದಲ್ಲಿದ್ದಾರೆ. ಅಲ್-ವಲೀದ್ ರಿಯಾದ್ನ ರಾಜ ಅಬ್ದುಲಾಜಿಜ್ ಮೆಡಿಕಲ್ ಸಿಟಿಯಲ್ಲಿ ಯಂತ್ರಗಳ ಸಹಾಯದಿಂದ ಜೀವಂತವಾಗಿ ಕೋಮಾದಲ್ಲಿದ್ದಾರೆ. ಬರೋಬ್ಬರಿ 2 ದಶಕಗಳಿಂದ ಕೋಮಾದಲ್ಲೇ ಇರ್ತಾ ಇರೋದ್ರಿಂದ ಸೌದಿಯ ಈ ರಾಜಕುಮಾರನಿಗೆ ಸ್ಲೀಪಿಂಗ್ ಪ್ರಿನ್ಸ್ ಅಂದರೆ ನಿದ್ರೆ ಮಾಡುವಂಥ ರಾಜಕುಮಾರ ಅಂತಲೇ ಕರೀತಾರೆ. ಸೌದಿ ಅರೇಬಿಯಾದ ಸ್ಥಾಪಕ ರಾಜ ಅಬ್ದುಲ್ ಅಜೀಜ್ ಅವರ ಮರಿಮೊಮ್ಮಗನೇ ಈ ರಾಜಕುಮಾರ. ರಾಜ ವೈಭೋಗ ಅನುಭವಿಸಬೇಕಾಗಿದ್ದಂತಹ ಈ ಪ್ರಿನ್ಸ್ ಈಗ ಆಸ್ಪತ್ರೆಯ ಬೆಡ್ ಮೇಲೆಯೇ ಮಲ್ಕೊಂಡಿದ್ದಾರೆ. ಡಾಕ್ಟರ್ಗಳು ಆತನ ಜೀವವನ್ನು ಉಳಿಸೋದಕ್ಕೆ ಈಗಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ. ಈ ರಾಜಕುಮಾರನಿಗೆ ವೆಂಟಿಲೇಟರ್ ಹಾಗೂ ಫೀಡಿಂಗ್ ಟ್ಯೂಬ್ ಸಪೋರ್ಟನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಅವರ ತಂದೆ ಮಾತ್ರ ನನ್ನ ಮಗ ಮತ್ತೆ ಕಣ್ಣು ಬಿಟ್ಟು ನಮ್ಮನ್ನು ನೋಡ್ತಾನೆ ಅನ್ನುವಂತಹ ಬಲವಾದಂತಹ ಭರವಸೆಯಲ್ಲೇ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಅಕಸ್ಮಾತ್ ಆ ದೇವರು ಆಕ್ಸಿಡೆಂಟ್ನಲ್ಲೇ ಅವನು ಸಾಯಬೇಕು ಅಂತ ಬಯಸಿದ್ರೆ ಅವನೀಗ ಸಮಾಧಿಯಲ್ಲೇ ಇರ್ತಿದ್ದ ಅಂತ ರಾಜಕುಮಾರನ ತಂದೆ ಹೇಳ್ತಾರೆ. 2019ರಲ್ಲಿ ಈ ರಾಜಕುಮಾರ ತನ್ನ ಮೆಲ್ಲನೆ ಬೆರಳುಗಳನ್ನು ಎತ್ತೋದು, ಚಿಕ್ಕದಾಗಿ ತಲೆಯನ್ನು ಅಲ್ಲಾಡಿಸೋದನ್ನು ಮಾಡ್ತಾ ಇದ್ದಂತೆ. ಆದರೆ ಈ ಲಕ್ಷಣಗಳು ಸಂಪೂರ್ಣವಾಗಿ ಮತ್ತೆ ಪ್ರಜ್ಞೆಯನ್ನು ಬರೋದಕ್ಕೆ ಆಗಲೇ ಇಲ್ಲ. ಇದೇ ಏಪ್ರಿಲ್ 18ನೇ ತಾರೀಕು ರಾಜಕುಮಾರನ ಹುಟ್ಟುಹಬ್ಬ ಇತ್ತು. ಹೀಗಾಗಿ ಸ್ನೇಹಿತರು, ಬಂಧುಗಳೆಲ್ಲ ಸೇರಿಕೊಂಡು ಆಸ್ಪತ್ರೆಯಲ್ಲೇ ರಾಜಕುಮಾರನಿಗೆ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ದಾರೆ. ಬರ್ತ್ಡೇಯ ಕೆಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರು ಹಂಚಿಕೊಂಡಿದ್ದಾರೆ. ಹೀಗಾಗಿ ಮತ್ತೆ ಈ ರಾಜಕುಮಾರನ ಸುದ್ದಿ ಗೊತ್ತಾಗಿದೆ. ಬಾಳಿ ಬದುಕಬೇಕಾಗಿತ್ತು, ಅಕ್ಷರಶಃ ರಾಜ ವೈಭೋಗದಲ್ಲಿ ತೇಲಾಡಬೇಕಾಗಿತ್ತು. ಕೇವಲ 36 ವರ್ಷದ ಒಬ್ಬ ವ್ಯಕ್ತಿ 20 ವರ್ಷಗಳಿಂದ ಕಂಟಿನ್ಯೂ ಆಗಿ ಕೋಮಾದಲ್ಲೇ ಇದ್ದಾನಂತಂದರೆ ಯಾರಿಗೆ ಆದರೂ ಕರಳು ಚುರುಕನ್ನುತ್ತೆ ಕಣ್ರಿ. ಮತ್ತೆ ಆ ರಾಜಕುಮಾರನಿಗೆ ಪ್ರಜ್ಞೆ ಬರಲಿ, ಅವನ ತಂದೆ ಇಟ್ಟಿರುವಂತಹ ಆ ಒಂದು ಭರವಸೆ ಅಳಿಸಿ ಹೋಗದಂತೆ ಆಗಲಿ ಅಂತ ಹೇಳ್ತಾ ಲೇಟೆಸ್ಟ್ ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.